Jai Hind, welcome back to my channel. You are watching Tejas Easy English. I hope you are doing well. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ವಾಕ್ಯವನ್ನು ರಚಿಸಬಹುದು ಅಂತೇಳಿ ನೋಡ್ತಾ ಹೋಗಬೇಕು. ಸೊ ಸ್ನೇಹಿತರೆ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳನ್ನು ನಾವು ದಿಸ್, ದಟ್, ದೀಸ್, ದೋಸ್ ಇವುಗಳನ್ನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕೇಳಿದ್ರೆ ಕನ್ನಡದಲ್ಲಿ ನಾವು ಇದನ್ನ ಪ್ರದರ್ಶಕ ಸರ್ವನಾಮಗಳು ಅಂತೇಳಿ ಕರಿಬಹುದು. ಪ್ರದರ್ಶಕ ಸರ್ವನಾಮಗಳು. ಸೊ ಪ್ರದರ್ಶಕ ಸರ್ವನಾಮಗಳು ಅಂದ್ರೆ ಏನು ಅಂತ ಕೇಳ್ತಾ ಹೋದ್ರೆ ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಳ ಪ್ರತಿನಿಧಿಸಲು ಮತ್ತು ಗುರುತಿಸಲು ಈ ಪ್ರದರ್ಶಕ ಸರ್ವನಾಮಗಳನ್ನ ಬಳಸ್ತೀವಿ. ಸ್ನೇಹಿತರೆ ನೋಡಿ, ದಿಸ್ ಮತ್ತೆ ದೀಸ್ ಅನ್ನ ವಸ್ತು, ವ್ಯಕ್ತಿ, ಪ್ರಾಣಿ, ಸ್ಥಳ ಇವು ಹತ್ತಿರ ಇದ್ದಾಗ ಬಳಸ್ತೀವಿ. ದಿಸ್ ಮತ್ತೆ ದೀಸ್ ಅನ್ನ ಹತ್ತಿರ ಇದ್ದಾಗ ನೋಡಿ. ದಿಸ್ ಮತ್ತೆ ದೀಸ್ ನ ವ್ಯತ್ಯಾಸ ಏನು ಕೇಳಿದ್ರೆ ದಿಸ್ ಸಿಂಗ್ಯುಲರ್ ಇದ್ದಾಗ ಮತ್ತು ದೀಸ್ ಪ್ಲೂರಲ್ ಫಾರ್ಮ್ ಇದ್ದಾಗ, ಹೆಚ್ಚು ವಸ್ತುಗಳಿದ್ದಾಗ ಬಳಸ್ತೀವಿ. ದಟ್ ಮತ್ತೆ ದೋಸ್ ಅನ್ನ ವಸ್ತು ದೂರ ಇದ್ದಾಗ ಅಗೈನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನಲ್ಲಿ ಇದು ಬಳಕೆ ಆಗುತ್ತೆ. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ನಲ್ಲಿ ಬಳಕೆ ಆಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಪ್ರನೌನ್ ಅಂದ್ರೆ ಪ್ರನೌನ್ ಇಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್, ಅಂದ್ರೆ ನಾಮಪದದ ಬದಲಿಗೆ ಬಳಸುವಂತ ಪದಗಳನ್ನ ಸೊ ಪ್ರನೌನ್ ಅಂತ ಕರಿತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅನ್ನು ಬಳಸ್ಕೊಂಡು ತುಂಬಾ ಸುಲಭವಾಗಿ ಯಾವ ರೀತಿ ನಾವು ವಾಕ್ಯ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಹಿಂದಿನ 2, 3 ಮತ್ತು 4ನೇ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್, ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್ಗೆ ಸಂಬಂಧಪಟ್ಟಂತಹ ವಿಭಿನ್ನವಾದ ಸ್ಟ್ರಕ್ಚರ್ಗಳು ಮತ್ತು ಅದರ ಉದಾಹರಣೆಗಳನ್ನು ನೀಡಿದ್ವಿ. ಸೊ ಸೇಮ್ ಸ್ಟ್ರಕ್ಚರ್ ಇಲ್ಲಿ ಅಪ್ಲೈ ಆಗುತ್ತೆ, ಬಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆ್ಯಡ್ ಆಗುತ್ತೆ ವಾಕ್ಯದ ಜೊತೆಗೆ. ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಸೊ ನಿಮಗೆ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಹಿಂದಿನ 2, 3 ಮತ್ತು 4ನೇ ವಿಡಿಯೋಗಳನ್ನು ನೋಡಿ. ಆ್ಯಕ್ಚುಲಿ ನಾವು 60 ದಿನಗಳ ಕಾಲದ 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸಲ್ಲಿದ್ದೀವಿ. ಇವತ್ತು 5ನೇ ದಿನ. ಹಾಗಾದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅನ್ನು ಬಳಸ್ಕೊಂಡು ಯಾವ ರೀತಿ ವಾಕ್ಯವನ್ನು ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ಸೊ ಇಲ್ಲೊಂದಿಷ್ಟು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗೆ ರಿಲೇಟೆಡ್ ಆಗಿರುವಂತಹ ಉದಾಹರಣೆಗಳಿದೆ ನೋಡಿ. ಇದು ದನ, ಅದು ಸೇಬು ಹಣ್ಣು, ಅವು ಮಾವಿನ ಮರಗಳು, ಅದು ನನ್ನ ವಾಚ್ ಆಗಿತ್ತು ನೋಡಿ, ಇದು ಪಾಸ್ಟ್ ಟೆನ್ಸ್ ಅಲ್ಲಿದೆ. ಅದು ಹೋಟೆಲ್ ಹೌದಾ ನೋಡಿ, ಇದು SR ನೋ ಟೈಪ್ ಕ್ವಶನ್ ಅಲ್ಲಿದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್. ಅದು ಕೆಂಪು ಕೋಟೆ ಅಲ್ಲ ನೋಡಿ, ನೆಗೆಟಿವ್ ಸೆಂಟೆನ್ಸ್. ಇದು ಒಳ್ಳೆಯ ರೆಸ್ಟೋರೆಂಟ್, ಅಗೈನ್ ಇದು SR ನೋ ಟೈಪ್ ಕ್ವಶನ್ ಬರುತ್ತಿಲ್ಲಿ. ಇದು ನಿನ್ನ ನೋಟ್ ಪುಸ್ತಕ ಅಲ್ಲ, ನೆಗೆಟಿವ್. ಇದು ಸುಲಭನಾ, ಇದು ಕೂಡ SR ನೋ ಟೈಪ್ ಕ್ವಶನ್. ಈ ರೀತಿಯಾಗಿ ಎಲ್ಲ ಕಡೆ ನೋಡಿ, ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳಾದಂತಹ ಇದು, ಅದು, ಅವು, ಅದು, ಇದು, ಇದು ಈ ರೀತಿಯಾದ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಬಳಕೆಯಾಗಿದೆ ಇಲ್ಲಿ. ಹಾಗಾದ್ರೆ ಇವುಗಳನ್ನ ಇಂಗ್ಲಿಷಲ್ಲಿ ವಾಕ್ಯ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಇದು ದನ, ತುಂಬಾ ಈಸಿ ಇದೆ ಅದು. ದಿಸ್ ಈಸ್ ಕಾವ್, ದಿಸ್ ಈಸ್ ಕಾವ್, ದಿಸ್ ಈಸ್ ಕಾವ್. ಅದು ಸೇಬು ಹಣ್ಣು, ದಟ್ ಈಸ್ ಅನ್ ಆಪಲ್ ನೋಡಿ, ದಟ್ ಈಸ್ ಅನ್ ಆಪಲ್, ದಟ್ ಈಸ್ ಅನ್ ಆಪಲ್ ನೋಡಿ. ಇಲ್ಲಿ ದಟ್, ಅದು ಅನ್ನೋದಕ್ಕೆ ದಟ್. ಅವು ಮಾವಿನ ಮರಗಳು, ಅವು ಮಾವಿನ ಮರಗಳು. ದೋಸ್ ಆರ್ ಮ್ಯಾಂಗೋ ಟ್ರೀಸ್, ದೋಸ್ ಆರ್ ಮ್ಯಾಂಗೋ ಟ್ರೀಸ್. ಸ್ನೇಹಿತರೆ, ಇಲ್ಲಿ ನಾವು ಸುಮ್ಮನೆ ಒಂದು ಸ್ಟ್ರಕ್ಚರ್ ನೋಡೋದಾದ್ರೆ, ಈ ಸ್ಟ್ರಕ್ಚರ್ನ ನೋಡೋದಾದ್ರೆ ಇಲ್ಲಿ ದಿಸ್ ಇದೆ ಪ್ಲಸ್ ಈಸ್ ಇದೆ, ಹೆಲ್ಪಿಂಗ್ ವರ್ಕ್, ಹಾಗೆ ಕವ್ ಅನ್ನುವಂಥ ಆಬ್ಜೆಕ್ಟ್ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ದಿಸ್ ಅನ್ನೋದೇ ಆಗಿರುತ್ತೆ, ಸಬ್ಜೆಕ್ಟ್. ಸೊ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಇವೆಲ್ಲವಕ್ಕೂ ಕೂಡ ಸ್ಟ್ರಕ್ಚರ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎಲ್ಲ ಸ್ಟ್ರಕ್ಚರ್ಗಳು ಕೂಡ ಹಿಂದಿನ ವಿಡಿಯೋಗಳಲ್ಲಿ ಲಭ್ಯ ಇದೆ. ಆ ಸ್ಟ್ರಕ್ಚರ್ನ ನೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಹೋಗೋಣ. ಅದು ನನ್ನ ವಾಚ್ ಆಗಿತ್ತು, ಅದು ನನ್ನ ವಾಚ್ ಆಗಿತ್ತು ಅಂತ ಹೇಳೋದಕ್ಕೆ ದಟ್ ವಾಸ್ ಮೈ ವಾಚ್, ದಟ್ ವಾಸ್ ಮೈ ವಾಚ್, ಅದು ನನ್ನ ವಾಚ್ ಆಗಿತ್ತು. ಅದು ಹೋಟೆಲ್ ಹೌದಾ, ಅದು ಹೋಟೆಲ್ ಹೌದಾ. ಈಸ್ ದಟ್ ಅ ಹೋಟೆಲ್, ಈಸ್ ದಟ್ ಅ ಹೋಟೆಲ್. ಅದು ಕೆಂಪು ಕೋಟೆ ಅಲ್ಲ, ರೆಡ್ ಫೋರ್ಟ್ ಅಲ್ಲ ಅದು ಅನ್ನೋದಕ್ಕೆ, ರೆಡ್ ಫೋರ್ಟ್ ಅಲ್ಲ ಅಂತ ಹೇಳೋದಕ್ಕೆ ದಟ್ ಈಸ್ ನಾಟ್ ರೆಡ್ ಫೋರ್ಟ್.
ಯಾವುದೋ ಒಂದು ಬೇರೆ ಮಾನ್ಯುಮೆಂಟ್ ನೋಡ್ತಿರ್ತೀವಿ, ಅವಾಗ ಅದು ಯಾರಾದರೂ ಅದು ಕೆಂಪು ಕೋಟೆ ಅಂತ ಹೇಳಿದಾಗ ಅದನ್ನು ನಾವು ಕೆಂಪು ಕೋಟೆ ಅಲ್ಲ ಅಂತೀವಲ್ಲ, ಹೀಗೆ ಹೇಳಬೇಕು, ದಟ್ ಈಸ್ ನಾಟ್ ರೆಡ್ ಫೋರ್ಟ್, ಅದು ಕೆಂಪು ಕೋಟೆ ಅಲ್ಲ, ದಟ್ ಈಸ್ ನಾಟ್ ರೆಡ್ ಫೋರ್ಟ್. ಇದು ಒಳ್ಳೆಯ ರೆಸ್ಟೋರೆಂಟಾ? ಸಾಮಾನ್ಯವಾಗಿ ಯಾವುದಾದ್ರೂ ಹೊಸ ಪ್ಲೇಸಿಗೆ ಹೋದಾಗ ರೆಸ್ಟೋರೆಂಟ್ಗಳ ಬಗ್ಗೆ ಮಾತಾಡ್ತೀವಿ, ಒಳ್ಳೆ ರೆಸ್ಟೋರೆಂಟ್ ಬೇಕು, ಯಾವುದಾದ್ರು ರೆಸ್ಟೋರೆಂಟ್ ಕಾಣಿಸಿದಾಗ ಇದು ಒಳ್ಳೆ ರೆಸ್ಟೋರೆಂಟ್ ಹೌದಾ ಅಲ್ವಾ ಅನ್ನುವಂತಹ ಅರ್ಥದಲ್ಲಿ ಪ್ರಶ್ನೆ ಕೇಳ್ತೀವಲ್ಲ. ಸೊ ಇದು ಒಳ್ಳೆಯ ರೆಸ್ಟೋರೆಂಟಾ ಅಂತ ಕೇಳೋದಕ್ಕೆ ಈಸ್ ದಿಸ್ ಅ ಗುಡ್ ರೆಸ್ಟೋರೆಂಟ್, ಈಸ್ ದಿಸ್ ಅ ಗುಡ್ ರೆಸ್ಟೋರೆಂಟ್. ಸಾಮಾನ್ಯವಾಗಿ ನಾವು ಈ ಪ್ರಶ್ನೆಯನ್ನು ಯಾರಿಗೆ ಕೇಳ್ತೀವಿ ಅಂದರೆ ನಮ್ಮ ಜೊತೆಗೆ ಬಂದಿರುವಂತಹ ಟೂರ್ಗೆ ಬಂದಿರುವಂಥ ಗೈಡ್ ಅಥವಾ ಆ ಊರಿಗೆ ಯಾರಾದರೂ ಭೇಟಿಯಾದರೆ ಆ ವ್ಯಕ್ತಿಗಳ ಹತ್ರ, ಆ ರೆಸ್ಟೋರೆಂಟ್ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿಗಳ ಹತ್ರ ಈ ರೀತಿ ಪ್ರಶ್ನೆ ಕೇಳ್ತೀವಿ, ಈಸ್ ದಿಸ್ ಅ ಗುಡ್ ರೆಸ್ಟೋರೆಂಟ್. ಇದು ನಿನ್ನ ನೋಟ್ ಪುಸ್ತಕ ಅಲ್ಲ, ಇದು ನಿನ್ನ ನೋಟ್ ಪುಸ್ತಕ ಅಲ್ಲ ಅಂತ ಹೇಳೋದಕ್ಕೆ ದಿಸ್ ಈಸ್ ನಾಟ್ ಯುವರ್ ನೋಟ್ಬುಕ್, ದಿಸ್ ಈಸ್ ನಾಟ್ ಯುವರ್ ನೋಟ್ಬುಕ್, ದಿಸ್ ಈಸ್ ನಾಟ್ ಯುವರ್ ನೋಟ್ಬುಕ್, ಇದು ನಿನ್ನ ನೋಟ್ ಪುಸ್ತಕ ಅಲ್ಲ. ಇದು ಸುಲಭನಾ, ಇದು ಈಸಿನಾ ಕೇಳೋದಕ್ಕೆ ಈಸ್ ದಿಸ್ ಈಸಿ, ಈಸ್ ದಿಸ್ ಈಸಿ. ನೋಡಿ ಸ್ನೇಹಿತರೆ, ಇಲ್ಲಿ ದಿಸ್, ದಟ್, ದೋಸ್, ದಟ್, ದಿಸ್ ಎನ್ನುವಂತಹ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ನ ಬಳಸಿದ್ದೀವಿ. ಬಟ್ ವಾಕ್ಯಗಳಲ್ಲಿ ಬೇರೆ ಬೇರೆ ರೀತಿಯ ವಾಕ್ಯಗಳಿದೆ. ಸಿಂಪಲ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಸೆಂಟೆನ್ಸ್ ಇದೆ, ಇಂಟರಾಗೇಟಿವ್ ಸೆಂಟೆನ್ಸ್ ಇದೆ, ಈ ರೀತಿಯ ವಾಕ್ಯಗಳಿದ್ದಾವೆ. ಇನ್ನೊಂದಿಷ್ಟು ವಾಕ್ಯಗಳನ್ನ ನೋಡಿ ಅಭ್ಯಾಸ ಮಾಡೋಣ, ಈಸಿಯಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅವು ದಿನಪತ್ರಿಕೆ ಆಗಿದ್ವಾ, ನೀನೇ ನಾವು ನೋಡಿದ್ವಲ್ಲ, ಅದು ನ್ಯೂಸ್ ಪೇಪರ್ ಅದು ಕೇಳ್ತೀವಲ್ಲ. ಸೊ ಅವು ದಿನಪತ್ರಿಕೆ ಆಗಿದ್ದವಾ ಅಂತ ಕೇಳೋದಕ್ಕೆ ವರ್ ದೋಸ್ ನ್ಯೂಸ್ ಪೇಪರ್, ನೋಡಿ ಇಲ್ಲಿ ವರ್ ಯೂಸ್ ಮಾಡ್ತೀವಿ ಯಾಕಂದ್ರೆ ಪಾಸ್ಟ್ ಟೆನ್ಸ್. ವರ್ ದೋಸ್ ನ್ಯೂಸ್ ಪೇಪರ್ಸ್, ಅವು ನ್ಯೂಸ್ ಪೇಪರ್ ಆಗಿದ್ವಾ? ಈ ಮರ ಹಸಿರಾಗಿರುತ್ತೆ, ನೋಡಿ ಇಲ್ಲಿ ಫ್ಯೂಚರ್ ಟೆನ್ಸ್ ನಾವು ಬಳಸ್ತಿದ್ದೀವಿ. ದಿಸ್ ಟ್ರೀ ವಿಲ್ ಬಿ ಗ್ರೀನ್, ದಿಸ್ ಟ್ರೀ ವಿಲ್ ಬಿ ಗ್ರೀನ್. ವಿಲ್ ಬಿ ಅನ್ನುವಂಥ ಫ್ಯೂಚರ್ ರಿಲೇಟೆಡ್ ಆಗಿರುವಂತಹ ಒಂದು ಹೆಲ್ಪಿಂಗ್ ವರ್ಬನ್ನ ಯೂಸ್ ಮಾಡ್ತಿದ್ದೀವಿ. ಸೊ ದಿಸ್ ಟ್ರೀ ವಿಲ್ ಬಿ ಗ್ರೀನ್. ಈ ಪುಸ್ತಕಗಳು ಇಂಗ್ಲಿಷ್ ಪುಸ್ತಕಗಳು ಅಲ್ಲ ಅಂತ ಹೇಳೋದಕ್ಕೆ ದೀಸ್ ಬುಕ್ಸ್, these are not English books ಅಥವಾ these books are not English books, these are not English books, these are not English books. ಅದು ನನ್ನ ತಮ್ಮನ ಬೈಕ್ ಆಗಿತ್ತು, ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಂಥದ್ದು. ಅದು ನನ್ನ ತಮ್ಮನ ಬೈಕ್ ಆಗಿತ್ತು ಅನ್ನೋದಕ್ಕೆ ಅದು ನನ್ನ ತಮ್ಮನ ಬೈಕ್ ಆಗಿತ್ತು. ದಿಸ್ ವಾಸ್ ಮೈ ಬ್ರದರ್ಸ್ ಬೈಕ್, ಇದು ದಿಸ್ ವಾಸ್ ಮೈ ಬ್ರದರ್ಸ್ ಬೈಕ್. ಈಗ ಯಾರೋ ಬೇರೆ ತಗೊಂಡಿರ್ತಾರೆ, ಆ ಟೈಮಲ್ಲಿ ಹೇಳ್ತೀವಿ ನೋಡಿ, ಬ್ರದರ್ಸ್ ಬೈಕ್, ದಿಸ್ ವಾಸ್ ಮೈ ಬ್ರದರ್ಸ್ ಬೈಕ್, ಇದು ನನ್ನ ತಮ್ಮನ ಬೈಕ್ ಆಗಿತ್ತು. ಅದು ನಮ್ಮ ಕೈತೋಟ, ಕೈತೋಟ ಅನ್ನೋದಕ್ಕೆ ಗಾರ್ಡನ್ ಅಂತೀವಲ್ಲ. ಸೊ ಅದು ನಮ್ಮ ಕೈತೋಟ ಅಂತ ಹೇಳೋದಕ್ಕೆ ದಟ್ ಈಸ್ ಅವರ್ ಗಾರ್ಡನ್, ದಟ್ ಈಸ್ ಅವರ್ ಗಾರ್ಡನ್, ದಟ್ ಈಸ್ ಅವರ್ ಗಾರ್ಡನ್. ಈ ಪುಸ್ತಕ ಯಾಕೆ ಕುತೂಹಲಕಾರಿಯಾಗಿದೆ, ಈ ಪುಸ್ತಕದಲ್ಲಿ ಅಂಥದ್ದೇನಿದೆ, ಈ ಪುಸ್ತಕ ಯಾಕೆ ಇಂಟ್ರೆಸ್ಟಿಂಗ್ ಇದೆ ಅಂತ ಕೇಳಬೇಕಾದ್ರೆ ಈ ರೀತಿ ಕೇಳಬೇಕು. ನೋಡಿ ಇಲ್ಲಿ WH ಕ್ವೆಶನ್ ಆ್ಯಡ್ ಆಗುತ್ತೆ. ಏನು ಕೇಳಿದ್ರೆ ಈ ಪುಸ್ತಕ ಯಾಕೆ ಕುತೂಹಲಕಾರಿಯಾಗಿದೆ ಅಂತ ಹೇಳೋದಕ್ಕೆ ವೈ ಈಸ್ ದಿಸ್ ಬುಕ್ ಇಂಟ್ರೆಸ್ಟಿಂಗ್, ಆ ಪುಸ್ತಕ ಇದೆ. ಸೊ ವೈ ಈಸ್ ದಟ್ ಬುಕ್ ಇಂಟ್ರೆಸ್ಟಿಂಗ್, ಆ ಪುಸ್ತಕ ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತದ್ದೇನಿದೆ ಅದರಲ್ಲಿ ಕೇಳ್ತೀವಲ್ಲ. ಅವು ಪಕ್ಷಿಗಳ, ಅವು ಪಕ್ಷಿಗಳ, ಆರ್ ದೋಸ್ ಬರ್ಡ್ಸ್, ಆರ್ ದೋಸ್ ಬರ್ಡ್ಸ್, ಆರ್ ದೋಸ್ ಬರ್ಡ್ಸ್, ಅದು ತುಂಬಾ ಒದ್ದೆಯಾಗಿದೆ, ದಟ್ ಈಸ್ ವೆರಿ ವೆಟ್, ದಟ್ ಈಸ್ ವೆರಿ ವೆಟ್. ಇವರು ನನ್ನ ಚಿಕ್ಕಪ್ಪ, ನೋಡಿ ದಿಸ್ ಈಸ್ ಮೈ ಅಂಕಲ್. ದಿಸ್ ಅಂದ್ರೆ ಇಲ್ಲಿ ಇದು ಅನ್ನುವ ಅರ್ಥ ಬರಲ್ಲ, ಅಂದ್ರೆ ಇದು ಅಂದ್ರೆ ಇವರು ಅನ್ನೋ ಅರ್ಥನೇ ಬರ್ತಿಲ್ಲಿ. ದಿಸ್ ಈಸ್ ಯಾರನ್ನಾದ್ರೂ ಪರಿಚಯ ಮಾಡ್ಬೇಕಾದ್ರೆ ಹೇಳ್ತೀವಲ್ಲ,
ದಿಸ್ ಇಸ್ ಮೈ ಅಂಕಲ್, ದಿಸ್ ಇಸ್ ಮೈ ಅಂಕಲ್ ಮಿಸ್ಟರ್ ಸುರೇಂದರ್, ಈ ರೀತಿಯೆಲ್ಲ ಹೇಳ್ತೀವಲ್ಲ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗಳಾದಂತಹ ದಿಸ್, ದಟ್, ದೀಸ್, ದೋಸ್ ಅನ್ನು ಬಳಸ್ಕೊಂಡು ಯಾವ ರೀತಿ ವಾಕ್ಯ ಮಾಡ್ಬೋದು ಅಂತೇಳಿ ಉದಾಹರಣೆ ಸಮೇತ ವಿವರಣೆ ನೀಡಿದ್ದೀವಿ. ಹಾಗಾದರೆ ಎಂದಿನಂತೆ ಇವತ್ತಿನ ಕೊನೆಯ ಒಂದು ಪಾರ್ಟಿಗೆ ಹೋಗೋಣ. ವರ್ಕ್ಶೀಟ್. ಇವತ್ತಿನ ಡೇ 5 ವರ್ಕ್ಶೀಟ್ ಈ ರೀತಿ ಇದೆ. ಈ ವರ್ಕ್ಶೀಟ್ನಲ್ಲಿರುವಂಥ ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಬೇಕಾಗತ್ತೆ. ಸೊ ಈ ಪುಸ್ತಕ ಹೊಸದು, ಇವು ಸುಂದರವಾದ ಹೂವುಗಳು, ನನಗೆ ಆ ಸ್ವೀಟ್ ಇಷ್ಟ, ಇದು ಹಣ್ಣಲ್ಲ, ಆ ಪೆನ್ ನಿನ್ನದಾಗಿತ್ತಾ, ಆ ಪೆನ್ ನಿಂದಾಗಿತ್ತಾ, ಈ ವಾಕ್ಯಗಳಿಗೆ ಸರಿಯಾದ ಒಂದು ಇಂಗ್ಲಿಷ್ ವಾಕ್ಯಗಳನ್ನು ಮಾತನಾಡುವುದನ್ನು ಕಲಿಯಿರಿ. ಜೊತೆಗೆ ಟ್ರಾನ್ಸ್ಲೇಟ್ ಮಾಡಿರುವಂಥ ವಾಕ್ಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ನೇಹಿತರೆ, ನಮ್ಮ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.